ಜೆಡಿಎಸ್ನಲ್ಲಿ ಅಧಿಕಾರ ಹಂಚಿಕೆ ಇನ್ನು ವಿಳಂಬವಾಗುವ ಸಾಧ್ಯತೆ ಕಂಡು ಬರ್ತಾ ಇದ್ದು 2 ದಿನದಲ್ಲಿ ನಿಗಮ ಮಂಡಳಿ ಹಂಚಿಕೆ ಅಂತ ಎಚ್ಡಿಡಿ ಹೇಳಿಕೆಯನ್ನ ನೀಡಿದ್ರು. ಆದರೆ ಈಗ ಜೆಡಿಎಸ್ನಲ್ಲಿ ಅಧಿಕಾರ ಹಂಚಿಕೆ ಇನ್ನು ವಿಳಂಬವಾಗುವ ಸಾಧ್ಯತೆ ಕಂಡು ಬರ್ತಾ ಇದೆ. ಸಂಕ್ರಾಂತಿಯ ನಂತರ ಮಾಡ್ತೀವಿ ಅಂತ ಮಾಧ್ಯಮದ ಮುಂದೆ ಎಚ್ಡಿಡಿ ಹೇಳಿಕೆಯನ್ನ ನೀಡಿದ್ರು. ನಿಗಮ ಮಂಡಳಿ ಸ್ಥಾನವೂ ಇಲ್ಲ, ಸಚಿವ ಸ್ಥಾನವೂ ಇಲ್ಲ, ಸದ್ಯದ ಮಟ್ಟಿಗೆ ಇನ್ನು ವಿಳಂಬವಾಗುವ ಸಾಧ್ಯತೆ ಇದೆ ಅಂತ ತಿಳಿದು ಬರ್ತಾ ಇದೆ. ಸಂಕ್ರಾಂತಿ ನಂತರ ಮಾಡ್ತೀವಿ ಅಂತ ಎಚ್ಡಿಡಿ ಹೇಳಿಕೆಯನ್ನ ನೀಡಿದ್ರು ಮಾಧ್ಯಮದ ಮುಂದೆ. ಆದ್ರೆ ಈಗ ನಿಗಮ ಮಂಡಳಿಯೂ ಇಲ್ಲ, ಸಚಿವ ಸ್ಥಾನವೂ ಇಲ್ಲ ಅನ್ನುವಂತಾಗಿದೆ ಪರಿಸ್ಥಿತಿ. ರಾಜಕೀಯ ಕಾರ್ಯದರ್ಶಿ, ಸಂಸದೀಯ ಕಾರ್ಯದರ್ಶಿ ಯಾವ ಹುದ್ದೆಯೂ ಕೂಡ ಇದುವರೆಗೆ ಘೋಷಣೆಯಾಗಿಲ್ಲ. ಇದೀಗ ಅಧಿವೇಶನ ಮುಗಿಯಲಿ ಅನ್ನೋ ಸಂದೇಶವನ್ನ ರವಾನಿಸಿದ್ದಾರಂತೆ. ಜೆಡಿಎಸ್ ವರಿಷ್ಠರ ನಡೆಗೆ ಪಕ್ಷದಲ್ಲಿ ಇದೀಗ ತೀವ್ರ ಅಸಮಾಧಾನ ಎದ್ದಿದೆ. ದಿನಕ್ಕೊಂದು ನೆಪ ಅಂತ ತೀವ್ರ ಅಸಮಾಧಾನಗೊಂಡಿದ್ದಾರೆ ಶಾಸಕರು. ಯಾವಾಗ ಅಧಿಕಾರ ಕೊಡ್ತೀರಾ ಅಂತ ಅತೃಪ್ತ ಶಾಸಕರು ಕೇಳ್ತಾ ಇದ್ದಾರೆ, ಅಸಮಾಧಾನಗೊಂಡಿದ್ದಾರೆ. ಅವರು ದಿನಕ್ಕೊಂದು ನೆಪ ಹೇಳಿ ಅಧಿಕಾರ ಹಂಚಿಕೆಯನ್ನ ಮುಂದೂಡಿಕೆ ಮಾಡಲಾಗ್ತಾ ಇದೆ. ಸಂಕ್ರಾಂತಿ ಆದ ನಂತರ ನೋಡೋಣ ಅಂತ ಹೇಳಿದ್ರು. ಸಂಕ್ರಾಂತಿ ಆದ ನಂತರ ಅಧಿಕಾರ ಹಂಚಲಾಗುತ್ತೆ ಅಂತ ಎಚ್ಡಿಡಿ ಮಾಧ್ಯಮದ ಮುಂದೆಯೂ ಕೂಡ ಹೇಳಿದ್ರು. ಆದ್ರೆ ಈಗ ಅಧಿವೇಶನ ಮುಗಿದ ಮೇಲೆ ನೋಡೋಣ ಅನ್ನುವ ಸಂದೇಶವನ್ನ ರವಾನಿಸ್ತಾ ಇದ್ದಾರಂತೆ. ಹಾಗಾಗಿ ಜೆಡಿಎಸ್ ನಲ್ಲಿರುವಂತಹ ಶಾಸಕರು ಸಿಡಿಮಿಡಿಗೊಂಡಿದ್ದಾರೆ. ಇದೀಗ ಸಂದೇಶ ಏನು ರವಾನೆಯಾಗಿದೆ, ಅಧಿವೇಶನ ಮುಗಿದ ನಂತರ ಅಧಿಕಾರಗಳ ಹಂಚಿಕೆಯಾಗತ್ತೆ. ಆ ಕಡೆ ನಿಗಮ ಮಂಡಳಿಯೂ ಇಲ್ಲ, ಈ ಕಡೆ ಸಚಿವ ಸ್ಥಾನವೂ ಇಲ್ಲ. ಹಾಗಾಗಿ ಶಾಸಕರು ಅಸಮಾಧಾನಗೊಂಡಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಸುರೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಒಂದು ಕಡೆ ಅತೃಪ್ತ ಶಾಸಕರನ್ನ ಓಲೈಸಿ ಸದ್ಯದ ಮಟ್ಟಿಗೆ ಪರಿಸ್ಥಿತಿಯನ್ನ ತಹಬದಿಗೆ ತರೋದಕ್ಕೆ ಕಾಂಗ್ರೆಸ್ ಪ್ರಯತ್ನ ಪಡ್ತಾ ಇದೆ. ಆದ್ರೆ ಈಗ ಜೆಡಿಎಸ್ನ ಶಾಸಕರು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ ವರಿಷ್ಠರ ನಡೆಯಿಂದ ಅನ್ನುವ ಮಾಹಿತಿ ತಿಳಿದು ಬರ್ತಾ ಇದೆ. ಯಾಕೆ, ಏನಾಗ್ತಾ ಇದೆ? ನಿಗಮ ಮಂಡಳಿ ಮತ್ತು ಸಚಿವ ಸ್ಥಾನವನ್ನ ಹಂಚೋದ್ರಲ್ಲಿ ಯಾಕೆ ವಿಳಂಬ ಆಗ್ತಾ ಇದೆ? ಭಾವನಾ, ಒಂದು ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಮೈತ್ರಿ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ದಿನೇ ದಿನೇ ಕಾಂಗ್ರೆಸ್ ತನ್ನ ಪಾಲಿನ ಎಲ್ಲಾ ಸಚಿವ ಸ್ಥಾನಗಳನ್ನ ಅದರ ಜೊತೆಗೆ ಏನು ನಿಗಮ ಮಂಡಳಿ ಸ್ಥಾನಗಳಿತ್ತು ಎಲ್ಲವನ್ನ ಸಹ ಭರ್ತಿ ಮಾಡ್ತು. ಆದ್ರೆ ಜೆಡಿಎಸ್ ಮಾತ್ರ ಪ್ರಮುಖವಾಗಿ ಸರ್ಕಾರದ ಭಾಗವಾಗಿದೆ, ಮುಖ್ಯಮಂತ್ರಿ ಸ್ಥಾನ ಸಹ ಸಿಕ್ಕಿದೆ, ಅಧಿಕಾರ ನಮ್ಮ ಕೈಯಲ್ಲೇ ಇದೆ, ಆದ್ರೂ ಸಹ ಯಾಕೆ ನಿಗಮ ಮಂಡಳಿಗಳನ್ನ ಸಚಿವ ಸ್ಥಾನವನ್ನ ಭರ್ತಿ ಮಾಡ್ತಿಲ್ಲ ಅನ್ನುವಂಥದ್ದು ಜೆಡಿಎಸ್ ನ ಹಲವು ಪ್ರಮುಖ ನಾಯಕರ ಹಾಗೂ ಕಾರ್ಯಕರ್ತರ ಒಂದು ಅಳಲು ಅಂತ ಹೇಳ್ಬೋದು. ದಿನೇ ದಿನೇ ಒಂದೊಂದು ಮುಹೂರ್ತಗಳನ್ನ ಹೇಳ್ಕೊಂಡು ಈ ರೀತಿ ಮುಂದೂಡಲಾಗ್ತಿದೆ ಅನ್ನುವಂತ ಒಂದು ಅಸಮಾಧಾನ ಜೆಡಿಎಸ್ ನಲ್ಲಿ ಇದೀಗ ಕೇಳಿ ಬರ್ತಾ ಇರುವಂತದ್ದು. ಸಂಕ್ರಾಂತಿಯ ನಂತರ ನಿಗಮ ಮಂಡಳಿ ಸ್ಥಾನಗಳನ್ನ ಭರ್ತಿ ಮಾಡ್ತೀವಿ ಅನ್ನುವಂತ ಮಾತನ್ನ ದೇವೇಗೌಡರೇ ಹೇಳಿದ್ರು. ಅದರ ಜೊತೆಗೆ ಹಲವರು ತ್ಯಾಗಕ್ಕೆ ಸಿದ್ಧರಾಗಬೇಕು, ಮಾಜಿ ಶಾಸಕರು ಮತ್ತು ಹಾಲಿ ಶಾಸಕರಿಗೆ ಇಂಥದೊಂದು ಸ್ಥಾನವನ್ನ ಕೊಡ್ತೀವಿ ಅನ್ನುವಂತ ಒಂದು ಸೂಚನೆಯನ್ನ ಕೊಟ್ಟಿದ್ರು. ಯಾವಾಗ ಇಂಥದೊಂದು ಸೂಚನೆಯನ್ನ ಕೊಟ್ಟರೋ ಹಲವು ಜನ ಕಾರ್ಯಕರ್ತರು ಸಹ ಅಸಮಾಧಾನಗೊಂಡಿದ್ರು. ನಾವೆಲ್ಲ ಪಕ್ಷವನ್ನ ತಳಮಟ್ಟದಿಂದ ಕಟ್ಟಿ ಬೆಳೆಸಿದ್ದೇವೆ, ನಮಗೆ ಸ್ಥಾನ ಸಿಗಬಹುದು ಅನ್ನುವಂತ ಆಸೆಯಲ್ಲಿದ್ದ ಹಲವು ಕಾರ್ಯಕರ್ತರು ಅಸಮಾಧಾನಗೊಂಡಿದ್ರು. ಆದ್ರೆ ಸಂಕ್ರಾಂತಿಯ ನಂತರ ಅಂತ ಹೇಳಿದ್ರು, ಕಾದು ನೋಡೋಣ ಅನ್ನುವಂತ ಒಂದು ತಂತ್ರಕ್ಕೂ ಸಹ ಮುಂದಾಗಿದ್ರು. ಆದ್ರೆ ಇದೀಗ ಸಂಕ್ರಾಂತಿ ಕಳೆದು 10 ದಿನಗಳಾಗ್ತಾ ಬರ್ತಾ ಇದೆ, ಆದ್ರೂ ಸಹ ಈ ಬಗ್ಗೆ ಯಾವುದೇ ಒಂದು ಚಕಾರ ಎತ್ತಾ ಇಲ್ಲ ಅನ್ನುವಂತ ಒಂದು ಅಸಮಾಧಾನಕ್ಕೆ ಒಳಗಾಗಿರುವಂತದ್ದು. ಇದೀಗ ಬಜೆಟ್ ಅಧಿವೇಶನ ಸಹ ಬರ್ತಾ ಇದೆ. ಹಾಗಾಗಿ ಅಧಿವೇಶನದ ನಂತರ ನೋಡೋಣ ಅನ್ನುವಂತ ಒಂದು ಮಾಹಿತಿಯನ್ನ ರವಾನೆ ಮಾಡಿದ್ದಾರೆ. ಆದ್ರೆ ಅಧಿವೇಶನ ಆದ್ಮೇಲೂ ಸಹ ಯಾವುದೇ ಕಾರಣಕ್ಕೂ ಬಾಕಿ ಉಳಿದಿರುವಂತಹ ಸಚಿವ ಸ್ಥಾನಗಳಾಗ್ಲಿ ನಿಗಮ ಮಂಡಳಿಗಳಾಗ್ಲಿ ಭರ್ತಿ ಮಾಡುವಂತಹ ಸಾಧ್ಯತೆಗಳು ಕಡಿಮೆ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ಅಷ್ಟೊತ್ತಿಗಾಗ್ಲೇ ಲೋಕಸಭಾ ಚುನಾವಣೆ ಎದುರಾಗಿರುತ್ತೆ, ಪಕ್ಷಗಳು ಲೋಕಸಭಾ ಚುನಾವಣೆಯನ್ನ ಎದುರಿಸುವ ನಿಟ್ಟಿನಲ್ಲಿ ಮುಂದಾಗಿರ್ತವೆ. ಹಾಗಾಗಿ ಅಧಿವೇಶನದ ನಂತರವೂ ಸಹ ನಿಗಮ ಮಂಡಳಿಗಳನ್ನಾಗ್ಲಿ ಸಚಿವ ಸ್ಥಾನಗಳನ್ನಾಗ್ಲಿ ಭರ್ತಿ ಮಾಡೋದಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಇದೀಗ ಕಾರ್ಯಕರ್ತರು ಮತ್ತು ಹಲವು ಜನ ಶಾಸಕರು ಜೆಡಿಎಸ್ ನಲ್ಲಿ ಅಸಮಾಧಾನಗೊಂಡಿರುವಂತದ್ದು. ಭಾವನಾ, ಈ ಅಸಮಾಧಾನ ಹೀಗೆ ಮುಂದುವರಿಯುತ್ತಾ ಅಥವಾ ಸದ್ಯದ ಮಟ್ಟಿಗೆ ಅಧಿವೇಶನಕ್ಕೆ ಮುಂಚೆ ಏನು ಶಾಸಕರಿಂದ ಅಸಮಾಧಾನ ವ್ಯಕ್ತವಾಗ್ತಾ ಇದೆ, ಇದನ್ನ ಸರಿಪಡಿಸೋದಕ್ಕೆ ಏನಾದರೂ ದೊಡ್ಡಗೌಡರು ನಿರ್ಧಾರ ಮಾಡ್ತಾರಾ, ಹೇಗೆ?
ಒಂದು ಭಾವನಾ ಜೆಡಿಎಸ್ ನಲ್ಲಿ ಎಲ್ಲವೂ ಸಹ ಏನು ದೇವೇಗೌಡರ ಅಣತಿಯಂತೆ ನಡೆಯುತ್ತೆ. ಹಾಗಾಗಿ ಅವರ ಒಂದು ಸೂಚನೆಗೆ ಕಾಯಲೇಬೇಕಾಗುತ್ತೆ. ಪದೇ ಪದೇ ಈ ರೀತಿ ಅಸಮಾಧಾನಗೊಂಡವರನ್ನ ಕರೆದು ಸಮಾಧಾನ ಪಡಿಸಲಾಗುತ್ತೆ. ಸದ್ಯದ ಮಟ್ಟಿಗೆ ಸಂಕ್ರಾಂತಿಯ ನಂತರ ಅಂತ ಹೇಳಿದ್ರು. ಇದೀಗ ಬಜೆಟ್ ಅಧಿವೇಶನ ಏನಿದೆ ಅದು ಮುಗಿದ ನಂತರ ನೋಡೋಣ ಅನ್ನುವಂತ ಒಂದು ಮಾಹಿತಿಯನ್ನ ರವಾನೆ ಮಾಡಿದ್ದಾರೆ. ಹಾಗಾಗಿ ಹಲವು ಜನ ಈ ಬಗ್ಗೆ ಏನು ತಮ್ಮಲ್ಲೇ ಅಂದ್ರೆ ತಮ್ಮ ಆಪ್ತರಲ್ಲಿ ಹೇಳ್ಕೊಳ್ತಾ ಇದ್ದಾರೆ ಹೊರತು ದೇವೇಗೌಡರ ಬಳಿ ಆಗ್ಲಿ ಕುಮಾರಸ್ವಾಮಿಯ ಬಳಿ ಆಗ್ಲಿ ಇದನ್ನ ಹೇಳ್ಕೊಳ್ತಾ ಇಲ್ಲ. ಹಾಗಾಗಿ ನಿನ್ನೆ ನಡೆದಂತ ಸಮನ್ವಯ ಸಮಿತಿಯಲ್ಲೇ ಈ ಬಗ್ಗೆ ಚರ್ಚೆಗಳು ನಡೀಬಹುದು ಅನ್ನುವಂತ ನಿರೀಕ್ಷೆಯಲ್ಲಿ ಹಲವು ಜನ ಇದ್ರು. ಆದ್ರೆ ನಿನ್ನೆ ತರಾತುರಿಯಲ್ಲಿ ಮುಖ್ಯಮಂತ್ರಿಗಳು ಸಹ ಬಹಳ ಹೊತ್ತು ಸಮನ್ವಯ ಸಮಿತಿ ಸಭೆಯಲ್ಲಿ ಇರಲಿಲ್ಲ. ಅದಾದ ನಂತರ ತಮ್ಮ ಮಗನ ಚಿತ್ರದ ಪ್ರೀಮಿಯರ್ ಶೋ ಇದ್ದಿದ್ರಿಂದ ಸಮನ್ವಯ ಸಮಿತಿಯಲ್ಲಿದ್ದಂತ ಕೆಲವರನ್ನೂ ಸಹ ಆಹ್ವಾನಿಸಿ ಹೊರಟರು. ಹಾಗಾಗಿ ನಿನ್ನೆ ಸಹ ಈ ಬಗ್ಗೆ ಯಾವುದೇ ಒಂದು ರೀತಿಯ ಚರ್ಚೆ ನಡೀಲಿಲ್ಲ. ಹಾಗಾಗಿ ಅಧಿವೇಶನದ ನಂತರ ಒಂದು ವಿಸ್ತರಣೆ ಆಗ್ಬಹುದು, ಸಚಿವ ಸಂಪುಟ ವಿಸ್ತರಣೆ ಆಗ್ಬಹುದು ಅಥವಾ ನಿಗಮ ಮಂಡಳಿಗಳ ನೇಮಕಾತಿ ಆಗ್ಬಹುದು ಅನ್ನುವಂತ ನಿರೀಕ್ಷೆಯಲ್ಲಿದ್ದವರಿಗೆ ಈಗಲೂ ಸಹ ನಿರಾಶೆ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ಬೋದು. ಜೊತೆಗೆ ಲೋಕಸಭಾ ಚುನಾವಣೆ ಆಗುವವರೆಗೂ ಯಾವುದೇ ಕಾರಣಕ್ಕೂ ಆಗೋದಿಲ್ಲ ಅನ್ನುವಂತ ಅಸಮಾಧಾನವನ್ನ ತಮ್ಮ ಆಪ್ತರಲ್ಲಿ ಪರಸ್ಪರರು ಹೇಳ್ಕೊಳ್ತಾ ಇರುವಂತದ್ದು ಭಾವನಾ.